2025ರ ಹೊಸ ವರ್ಷಕ್ಕೆ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಾಯಿತು. ಅದರ ಜೊತೆಗೆ ಮದ್ಯದ ನಶೆಯಲ್ಲಿ ತೇಲಾಡಿದ್ದಾರೆ ಬೆಂಗಳೂರಿಗರು. ಹಾಟ್ಸ್ಪಾಟ್ ಕೋರಮಂಗಲದಲ್ಲಿ ಮಿಡ್ನೈಟ್ ತೂರಾಟ ನೂಕಾಟ ಕೂಡ ಆಗಿದೆ. ಹೊಸ ವರ್ಷ ಬರಮಾಡಿಕೊಂಡು ಜೋಡಿಗಳು ತೂರಾಡಿದ್ದಾರೆ. 12 ಗಂಟೆಯ ನಂತರ ಪಬ್ ಬಾರ್ಗಳೆಲ್ಲವೂ ಕೂಡ ಕ್ಲೋಸ್ ಮಾಡಲಾಯಿತು. ಮನೆಗೆ ಹೋಗಲಾರದೆ ಫುಟ್ಪಾತ್ನಲ್ಲೇ ಕೆಲವರು ರೆಸ್ಟ್ ಮಾಡಿದ್ದಾರೆ. ನಶೆಯಲ್ಲಿ ಅಲ್ಲೇ ನಿದ್ರೆಗೆ ಜಾರಿದ್ದಾರೆ. ಇನ್ನೂ ಹಲವರು ನಶೆಯಲ್ಲಿ ಇದ್ದಂತಹ ಕೆಲವರನ್ನ ಹೊತ್ತೊಯ್ದಿದ್ದಾರೆ ಪೊಲೀಸರು. ಎಣ್ಣೆ ನಶೆಯಲ್ಲಿ ಇದ್ದಂತಹ ಕೆಲವರು ಪೊಲೀಸರ ಜೊತೆಗೂ ಕೂಡ ಕಿರಿಕ್ ಮಾಡಿದ್ದಾರೆ. ನ್ಯೂ ಇಯರ್ ಕಿಕ್ ಪೊಲೀಸರ ಜೊತೆಗೂ ಕಿರಿಕ್ ಅನ್ನ ತೆಗೆದಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಅಲ್ಲಲ್ಲಿಯೇ ಆರಾಮಾಗಿ ನಿದ್ರೆಗೆ ಜಾರಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿಕೊಂಡು ಮುಗಿಸ್ಕೊಂಡು ನಶೆ ಏರಿಸ್ಕೊಂಡು ಆ ಕಿಕ್ಕಲ್ಲೇ ಅಲ್ಲಲ್ಲೇ ಕೆಲವರು ಮಲ್ಕೊಂಡಿದ್ದಾರೆ, ರೆಸ್ಟ್ ಮಾಡಿದ್ದಾರೆ. ಅಲ್ಲಲ್ಲಿ ಮಹಿಳೆಯರ ಜೊತೆ ಅಂದರೆ ಯುವತಿಯರು ಪೊಲೀಸ್ ಅಧಿಕಾರಿಗಳ ಜೊತೆ ಕಿರಿಕನ್ನು ಮಾಡ್ಕೊಂಡಿದ್ದಾರೆ. ಮನೆಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಫುಟ್ಪಾತ್ನಲ್ಲಿ ಮಲ್ಕೊಂಡಿದ್ದಾರೆ. ಒಂದಷ್ಟು ಜನರನ್ನು ನಿಯಂತ್ರಿಸೋದಕ್ಕೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೇನು ನಶೆಯಲ್ಲಿರ್ತಾರೆ, ಮತ್ತು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಧಿಕಾರಿಗಳಿಗೂ ಕೂಡ. ಸೊ ಅವರನ್ನು ನಿಯಂತ್ರಿಸೋದಕ್ಕೆ ಏನಾದರೂ ಒಂದು ಮಾಡಬೇಕಲ್ವಾ ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಅವರ ವಶಕ್ಕೆ ಪಡ್ಕೊಂಡಿದ್ದಾರೆ ಒಂದಷ್ಟು ಜನರನ್ನು. ಮತ್ತು ಯುವತಿ ರಂಪಾಟವನ್ನು ಮಾಡಿದ್ದಾಳೆ, ಪೊಲೀಸ್ ಅಧಿಕಾರಿಗಳ ಜೊತೆ ಕಿರಿಕು ಮಾಡ್ಕೊಂಡಿದ್ದಾಳೆ ಕುಡಿದ ನಶೆಯಲ್ಲಿ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರ್ಬೋದು. ಆದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಅವರನ್ನು ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ವೆರಿ ಗುಡ್ ಮಾರ್ನಿಂಗ್ ಪ್ರವೀಣ್. ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿಯೇ ಸಾಗಿದೆ. ಮತ್ತೊಂದು ಕಡೆ ಒಂದಷ್ಟು ಕಿರಿಕ್ಗಳು ಕೂಡ ಉಂಟಾಗಿರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಜನರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸವನ್ನೇ ಕೂಡ ಪಟ್ಟಿದ್ದಾರೆ. ಹೇಗಿತ್ತು ಸೆಲೆಬ್ರೇಷನ್ಸ್? ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಲಾಯಿತು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಹೌದು ರಮ್ಯ, 2024ಕ್ಕೆ ಬೆಂಗಳೂರಿನ ಜನತೆ ಗುಡ್ ಬೈ ಹೇಳಿ 2025 ಭಾಳ ಅದ್ದೂರಿಯಾಗಿ ಬರಮಾಡ್ಕೊಂಡ್ರು. ಎಸ್ಪೆಷಲಿ ಬೆಂಗಳೂರಲ್ಲಿ ಕೂಡ ಬಹುತೇಕ ಭಾಗಗಳಲ್ಲಿ ಈ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡು, MG ರಸ್ತೆ ಮತ್ತು ಕೋರಮಂಗಲ ಇದು ಕೋರಮಂಗಲ ಆಗಿರ್ಬೋದು ಮತ್ತು ನೆಲಮಂಗಲದಲ್ಲಿ ಭಾಳ ಅದ್ದೂರಿಯಾಗಿ ಬರಮಾಡ್ಕೊಂಡ್ರು. ಅದು ಬ್ರಿಗೇಡ್ ರಸ್ತೆಯಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನ ಮಂದಿ ಅಲ್ಲಿ ಭಾಗವಹಿಸಿದ್ರು. ಹೊಸ ವರ್ಷವನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಅಲ್ಲಿ ಆ ಭಾಗದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನ ಜನರನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕಂತ ಅವ್ರನ್ನ ಸುರಕ್ಷಿತವಾಗಿ ಮನೆಗೆ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದರೂ ಕೂಡ ಜನರು ನಿಯಂತ್ರಣಕ್ಕೆ ಬರಲಿಲ್ಲ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಮತ್ತು ಅಲ್ಲಿ ನಶೆಯಲ್ಲಿ ಹೆಣ್ಮಕ್ಳು ತೂರಾಡ್ತಾ ಇದ್ರು ಯುವತಿಯರನ್ನು, ಅವ್ರನ್ನ ಸೇಫಾಗಿ ಮನೆಗೆ ಕಳಿಸ್ಬೇಕಿತ್ತು. ಮತ್ತೊಂದು ಕಡೆ ಯುವಕರು ಅಸಭ್ಯವಾಗಿ ವರ್ತನೆ ಮಾಡಿದ್ರಂತ ಅವ್ರಿಗೂ ಕೂಡ ಕಾಕಿಯವರು ಬಿಸಿ ಮುಟ್ಟಿಸಿದ್ರು. 11,000 ಪೊಲೀಸರನ್ನು ಈ ಬಾರಿ ನಿಯೋಜನೆ ಮಾಡಲಾಗಿತ್ತು. ಅದರಲ್ಲಿ 7,500 CCTVಯನ್ನು ಹದ್ದಿನ ಕಣ್ಣನ್ನು ಇಡಲಾಗಿತ್ತು. ಮತ್ತೊಂದು ಕಡೆ ಈ ಏನು ಬೆಂಗಳೂರಲ್ಲಿರುವಂತಹ ಎಲ್ಲ ಫ್ಲೈಓವರ್ಗಳು 40 ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿತ್ತು. ಯಾಕಂದರೆ ಈ ವೀಲಿಂಗ್ ಮಾಡ್ತಾರೆ ಮತ್ತು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಕುಡಿದು ಎಲ್ಲ ತೂರಾಟ ಮಾಡ್ತಾರೆ.
ಮುಂಜಾಗ್ರತಾ ಕ್ರಮವಾಗಿ 40 ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿತ್ತು ಮತ್ತು ಏರ್ಪೋರ್ಟ್ಗೆ ಫ್ಲೈಓವರ್ ಮಾತ್ರ ಬಂದ್ ಮಾಡಲಿರಲಿಲ್ಲ. ಕಾರಣ ಯಾಕಪ್ಪ ಅಂದರೆ ಏರ್ಪೋರ್ಟ್ಗೆ ಸಮಸ್ಯೆ ಆಗುತ್ತೆ, ಅಲ್ಲಿಗೆ ಹೋಗುವಂಥ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ ಅಂತ ಅದು ಒಂದು ಫ್ಲೈಓವರ್ನ ಬಂದ್ ಮಾಡಲಿಲ್ಲ. ಈಗ ಬೆಳಗ್ಗೆ 6 ಗಂಟೆಗೆ ಆ ಫ್ಲೈಓವರ್ ಎಲ್ಲ 40 ಫ್ಲೈಓವರ್ನ ಬಂದ್ ಮಾಡಿದ್ರಲ್ಲ ಅದನ್ನೇ ಪುನಃ ಓಪನ್ ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಎಲ್ಲರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ರು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅಂತ ಎಲ್ಲರನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಜನರು ನಿಯಂತ್ರಣಕ್ಕೆ ಬರಲಿಲ್ಲ. ಸೇಫ್ ಆಗಿ ಅವ್ರನ್ನ ಮನೆಗೆ ಕಳಿಸೋ ಉದ್ದೇಶದಿಂದ ಪೊಲೀಸರು ಎಲ್ಲರನ್ನ ಮನೆಗೆ ಕಳಿಸಿದ್ರು. 1 ಗಂಟೆಗೆಲ್ಲ ಕ್ಲೋಸ್ ಆಯಿತು ಪಬ್ಗಳೆಲ್ಲ. ಮತ್ತು ಕೆಲವೊಂದು ಪಬ್ಗಳಲ್ಲಿ ಯಲಹಂಕ ಪಬ್ಗಳಾಗಿರ್ಬೋದು ಮತ್ತು ಕೋರಮಂಗಲ ಪಬ್ಬಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಯುವಕರಿಂದ ಹಿಡಿದು ವೃದ್ಧರಿಂದ ಹಿಡಿದು ಸಾಕಷ್ಟು ಜನ ಈ 2025 ಭಾಳ ಅದ್ಧೂರಿಯಾಗಿ ಬರಮಾಡ್ಕೊಂಡ್ರು. ಹಾಗಾಗಿ ಈ ಬಾರಿ ಪೊಲೀಸರು ಜನರನ್ನು ನಿಯಂತ್ರಣ ಮಾಡಿದ್ರು. ಆದರೂ ಕೂಡ ಕೆಲವೊಂದು ಕಡೆ ಅಹಿತಕರ ಘಟನೆ ನಡೀತು. ಸಾಕಷ್ಟು MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ Right, ಪ್ರವೀಣ್. ಸಿಲಿಕಾನ್ ಸಿಟಿ ಮಂದಿ ಬಂದಿದ್ರು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.